ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಋಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲೆಫ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ಸಿಂದ ನರಳ್ತಾ ಇದ್ದೇನೆ, ಅಂದರೆ ಪೀಡಿತಳಾಗಿದ್ದೇನೆ. ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಚಾಮರಾಜಪೇಟೆನಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೇನೆ. ಸದ್ಯಕ್ಕೆ ಕೀಮೋಥೆರಪಿ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೀಮೋಥೆರಪಿ ಆದರೆ ಬ್ಲಡ್ ಪ್ಲೇಟ್ಲೆಟ್ಸ್ ಕೌಂಟು ಕಡಿಮೆ ಆಗುತ್ತೆ. ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ನನಗೆ ಪಪಾಯ ತಿನ್ನಿ ಅಂತ ಡಯಟಿಷಿಯನ್ ಹಾಗೂ ಡಾಕ್ಟರ್ ಸಲಹೆ ನೀಡಿದ್ದಾರೆ. ಆದರೆ ನನಗೆ ಶುಗರ್ ಇರೋದ್ರಿಂದ ನಾನು ದಿನಾಗಲೂ ಹಣ್ಣು ತಿನ್ನೋಕ್ಕಾಗಲ್ಲ, ಪಪಾಯನಾಗಲಿ ದಿನ ತಿನ್ನೋಕ್ಕಾಗಲ್ಲ. ನಾನು ಆರ್ಗ್ಯಾನಿಕ್ ಶಾಪ್ ಇಟ್ಟಾಗ ಹೆಲ್ಪ್ ಮಾಡ್ತಿದ್ದಂತಹ ಪ್ರಣವ ಫಾರ್ಮ್ಸ್ ತಮಿಳ್ನಾಡು, ಅಲ್ಲಿಂದ ಬರುತ್ತೆ ಪಪಾಯ, ಆರ್ಗ್ಯಾನಿಕ್ ಪಪಾಯ. ಶ್ರೀಯುತ ಸುರೇಶ್ ಅವರು ನಮಗೆ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ಪಪಾಯನ. ಅಲ್ಲಿಂದ ಅವರ ಊರು ಅಂದರೆ ತಮಿಳ್ನಾಡು, ಅಲ್ಲಿ ಅವ್ರದ್ದೇ ಫಾರ್ಮ್ಸ್ ಇದೆ. ಅಲ್ಲಿಂದ ಆರ್ಗ್ಯಾನಿಕ್ ಪಪಾಯನ ತಂದು ನನಗೆ ಕೊಡ್ತಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ, ಇದು ಆರ್ಗ್ಯಾನಿಕ್ ಪಪಾಯ ಇರುವಂತಹ ಚೀಲ. ಪಪಾಯ ಈ ಥರ ಇರುತ್ತೆ, ಅವ್ರ ತೋಟದಲ್ಲಿ ಬೆಳೆಯುವಂಥದ್ದು. ಪ್ರಣವ ಫಾರ್ಮ್ಸ್ ಹೆಸರಿದೆ, ನಾನು ಆಮೇಲೆ ಫೋಟೋ ಹಾಕ್ತೇನೆ. ಇದು ಸಹಿತ ಮತ್ತೊಂದು ಪಪಾಯ. ಈ ಪಪಾಯನ ಹೆಚ್ಕೊಂಡು ತಿನ್ನೋದ್ರಿಂದ ಪಪಾಯಿಂದ ಬ್ಲಡ್ ಪ್ಲೇಟ್ಲೆಟ್ಸ್ ಕೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕೀಮೋ ತೊಗೊಳೋಕ್ಕೆ ಯಾವಾಗಲೂ ಪ್ಲೇಟ್ಲೆಟ್ಸ್ ಕೌಂಟ್ಸ್ ನಾರ್ಮಲ್ ಮನುಷ್ಯನಿಗೆ ಎಷ್ಟಿರಬೇಕೋ ಅಷ್ಟಿರಬೇಕು. ಈ ನಿಟ್ಟಿನಲ್ಲಿ ನನಗೆ ಇದರಿಂದ ಹೆಲ್ಪ್ ಆಗ್ತಾಯಿದೆ. ಶ್ರೀಯುತ ಸುರೇಶ್ ಅವರಿಗೆ, ಪ್ರಣವ ಫಾರ್ಮ್ಸ್ ಮಲ್ಲೇಶ್ವರಂ ಇವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಯಾರಿಗಾದರೂ ಪಪಾಯ ಬೇಕಾದರೆ ಸುರೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋಟೋ ತೆಗೆದು, ಅವರ ಫಾರಮ್ ಫೋಟೋ ಚೀಟಿ ಇರುವಂತಹ ಪಪಾಯ ಫೋಟೋ ತೆಗೆದು ವಿಡಿಯೋದಲ್ಲಿ ಹಾಕ್ತೇನೆ. ದಯವಿಟ್ಟು ಫಾಲೋ ಮಾಡಿ. ಹಾಗೂ ಎಲ್ಲರೂ ಹೆಲ್ತ್ ಅವೇರ್ನೆಸ್ನ ಇಟ್ಕೊಳ್ಳಿ. ಆರ್ಗ್ಯಾನಿಕ್ ಐಟಮ್ಸ್ ಯೂಸ್ ಮಾಡಿ. ಹಾಗೂ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸು ಫ್ರೂಟ್ಸು ನಿಮಗೆ ಈವನ್ ಹಾಪ್ಕಾಮ್ಸಲ್ಲೂ ಸಿಗುತ್ತೆ ಬೆಂಗಳೂರಿನಲ್ಲಿ, ಲಾಲ್ಬಾಗಿಂದ. ಈ ರೀತಿ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ನ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.